ಬಕ್ಕ ಬಕ್ಕ ನೋಡಿ ಕನ್ನಡಿ ನೋಡುದು ಯಾರು ಅನುಮಾನಿತ ನೀನು ನೋಡುವುದೇ ಇಲ್ಲ ಯಾಕೆ ನಿಂಗೆ ವಿಶ್ವಾಸ ಉಂಟು ಹಾಗೆ ಉಂಟು ಅಂತ ಹಾಗಿಲ್ಲ ಅಂತ ಯಾರು ನಿನ್ ಹೆಂಡ್ತಿ ನಾನು ಮನೇಲಿ ಹೆಂಡ್ತಿ ಕರೆದಾಗತ್ತೇನಿ ಮಾಡಿ ಹಾ ಒಂದು ವಿಷಯ ಹೇಳ್ಬೇಕು. ಯಾವುದು ನಿಂಗೆ ಹೆಂಡ್ರ ವಿಷಯ ಹೇಳ್ರಾಗುದಿಲ್ಲ ಅಲ್ಲ, ನನ್ನ ಯೋಗ ನನ್ನ ಭಾಗ್ಯ. ಅಂದ್ರೆ ಯಾಕೆಂದ್ರೆ ನನಗಿನ್ನು ಮದುವೆ ಆಗ್ಲಿಲ್ಲ. ಆದ್ರೂ ನಿನ್ನಂತವ್ರು ಹೇಳ್ತೀಯ ಗೊತ್ತಾ? ಹಿಂಗೊಳಗಿನ ಮನುಷ್ಯ ಇರ್ಬೋದು, ನಮ್ಗೆ ಪುರ್ಸೋತಿಲ್ಲ. ಪುರ್ಸೊತ್ತಿದ್ರು ಈ ವಯಸ್ಸಲ್ಲ, ಅದು ಬೇರೆ. ಅದು ಬೇರೆ ಅಲ್ಲ. ಯಾವುದಕ್ಕೂ ಮನಸ್ಸಂತ ಬೇಕಾ? ವಯಸ್ಸಲ್ಲ. ಈ ವಯಸ್ಸಾದ್ಮೇಲೆ ಮನಸ್ಸು ಮಾತ್ರ ಇರ್ತದೆ, ಬೇರೆ ಏನು ಆಗುದಿಲ್ಲ. ಅದಕ್ಕೆ ಹೇಳುದು ಮನಸ್ಸು ಬೇಕು ಅಂತ ಹೇಳಿ. ಆಗುದಿಲ್ಲ ಅಂತ ಹೇಳುದು. ಆಗಿದ್ದಕ್ಕೆ ಹೇಳುದು ಜೋರಾಗ ಜನ ನೀನು ಯಾಕಂದ್ರೆ ಪೋಟ್ ಬಿಡೋ ಬಾಯಿ ಮೇಲೆ. ಒಂದು ಬಗ್ಗೆ ಆಸೆ ಮಾಡ್ಕೊಳ್ಬೇಕು. ಹೌದಲ್ಲ? ಅಲ್ಲ, ಹೌದೇನ ಅಂದ್ರೆ ಹೌದೇನ್ರಿ ಅಂತ ಕೇಳಿ, ಹೌದೇನಾ ಕೇಳಿ, ಹೌದೇನ್ರಿ ಕೇಳಿದ್ರೆ ಗಂಡ ಅಂತ ಲೆಕ್ಕ. ಹೌದೇನಾ ಅಂತ ಕೇಳಿದ್ರೆ ತಪ್ಪಲ್ಲ. ಯಾಕೆ? ನೀ ಯಾರು? ನನ್ನ ಜೀವ ವಯಸ್ಸಿನ ಯಾಕಂದ್ರೆ ಮಾಡಿ ವಾಡು ಹಾಕ್ಬಿಡು ಒಚ್ಚಿ ಮಳೆ ಮಾತಾಡ್ತೇನೆ ಒಚ್ಚೇನ ಅವನ ಮೇಲೆ ನಾವು ಮೈ ಮುಡ್ತಾವ ಭಾಗವತ್ರೆ ಮೈ ಮುಟ್ಲಿಲ್ಲ, ನೀ ಮುಡ್ತೇನ? ಹೌದಾ? ಅವ್ರು ಹೇಳ್ತಿದ್ದೆ ಆಯ್ತಾ? ಆಯ್ತು. ನಮ್ಮ ಮಕ್ಕಳು ಸಲಿಗೆ ಅಂತ ಬೇಕು, ನಮ್ಗಂತೂ ಸಲಿಗೆ ಇದ್ರು ಅವರೇ ಮೈ ಮುಟ್ಲಿಲ್ಲ. ಅವರಿಗೆ ಎಂತ ಬೇಡ, ಏಸ್ಗೆ ಆಗಿ ಎಂತ ಹೇಸಿಗೆ ಹೇಸಿಗೆ ನೀ ಹತ್ತಿರ ಬಂದೇ ಹೇಸಿಗೆ ಎಂತ ಕೇಳು. ಇನ್ನು ಬೇವ್ರ ಮೈ ಸೀರ್ ಬರೇ ಬೇಡ ಏನು ಏನಾಗ್ತದೆ ಮೈ ಮುಟ್ಟಲ್ಲ ಆಗ್ತದೆ. ಏನು ಬಿಡ್ಲಿಲ್ಲ. ನಿಮ್ಗೆ ವಿಷಯ ಗೊತ್ತಿಲ್ಲ. ಈ ವೈಯಾರೆಲ್ಲ ಹಾಳಾಗುದು ಯಾವಾಗ? ಒಂದು ವಸ್ತು ಬಳಕೆಯಾದಾಗ. ಇದು ಬಳಕೆಯಾದ ವಸ್ತುವೇ ಅಲ್ಲಪ್ಪ, ಹಾಗಾಗಿ ಹಾಳಾಗುವ ಪ್ರಶ್ನೆ ಇಲ್ಲೇ ಇಲ್ಲ. ಕಾರಣ ಏನು? ಇದು ನಾಡ್ಯಾವು ವಿಚಾರ ಮಾಡಿದ್ರ ನೀವು ಯಾರು? ಪುರುಷರು. ಹೌದಾ? ಅಲ್ಲಿ ಬರ್ದಾಕಿದ್ದೇವೆ ನಾವು, ಪುರುಷರಿಗೆ ಪ್ರಸವವಿಲ್ಲ ಅಂತೇಳಿ. ಯಾವ ಕಾಲಕ್ಕೂ ಇಲ್ಲ, ಯಾವ ನಾಡಿನಲ್ಲೂ ಇಲ್ಲ. ನಮ್ಮ ನಾಡಿನಲ್ಲಂತೂ ಇಲ್ಲವೇ ಇಲ್ಲ. ಹಿಂದೂ ಅಂತಾನೆ ಎಲ್ಲೂ ಪ್ರಸವ ಆಗುದಿಲ್ಲ ಪುರುಷರಿಗೆ. ಅದಲ್ವಾ ನನ್ನ ಹೆಂಗಸರಿಗೆ ಯಾವುದಕ್ಕೆ ಯಾರು ಬೇಕಾದ್ರೂ ಒಪ್ಪಿಗೆ ಕೊಡ್ಲಿ, ಪುರುಷರು ಪ್ರಸವಿಸ್ಲಿಕ್ಕೆ ಆಗುದೇ ಇಲ್ಲ. ಮತ್ತೆ ಅಲ್ಲ ಮಾರಾಯ, ಅಲ್ಲಿ ಬರ್ದಕ್ಕೆ ತೋರ್ಲಿಲ್ವ ನಿನಗೆ? ಅದಲ್ಲ ಅಜ್ಜಿ, ಹೊಚ್ಚು ಅನ್ಬೇಡ. ಅದು ಹೇಳಿದ್ದು ರಕ್ತಕನ್ಯೆ ನೋಡ, ನಿಂಗೆ ಶಬ್ದಕೋಶ ನಿಂಗೆ ಗೊತ್ತುಂಟು ಕೆಲವ. ರಕ್ತ ಅಂದ್ಬಿಟ್ಲೆ ಕನ್ಯೆ ಬಂತಲ್ಲ ಕೊನೆಗೆ. ಪ್ರಸವಕ್ಕೆ ಕಾರಣ ಪುರುಷನಾಗ್ತಾನೆ ಬಿಟ್ರೆ ಪುರುಷನೇ ಪ್ರಸವಿಸುತ್ತಿಲ್ಲ. ನಿಂಗೆ ಎಂತ ಮಾತಾಡ್ತೀನಿ? ಹೆರಿಗೆ ಸುದ್ದಿ ಹೇಳ್ತಾ ಇದ್ದೀನಿ. ಪ್ರಸವ ಅಂದ್ರೆ ಅಲ್ಲಿ ಒಳಗೆ ಪ್ರವೇಶಿಸ್ಲಿಕ್ಕೆ ನನ್ನ ಹೊಲ್ ಬಿಟ್ಟು ಹೋಗಿದ್ದು ನಿಂದು ಹೋಗಿದ? ನನ್ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಪ್ಪ, ನಿಂದು ಹಾಗೆ ಏನ? ಹಲ್ಲು ಬಿಚ್ಚಿಟ್ಟಂತ ಬಿತ್ತೋದತ್ತ ನೀ ಬರ್ತೆ ಅಂತ ಅಂತ ಈ ಸರಿ ಈ ಕೇಳಕ್ಕ ನಂಗೆ ನಿಂಗೆ ಅಲ್ಲ ಒಳ್ಳೆ ತಾವು ಬೇರೆ ಅಂತದ್ದು ಕೇಳ್ತಿದ್ದ ಕೇಳ್ತಿಲ್ಲ. ಅದಲ್ಲ, ಆ ರೀತಿಯಲ್ಲಿ ಪ್ರವೇಶ ಇಲ್ಲ ಅಂತ ಬರ್ದು ಹಾಕಿದ್ರು ಸಹ ನೀವು ಪುರುಷರು. ಹೌದಾ? ಇದು ಯಾವ ಕ್ಷೇತ್ರ? ಹೆಣ್ಣು ಮಕ್ಕಳು ಇರುವಂತಹ ಕ್ಷೇತ್ರ. ಹಾಗಾದ್ರೆ ಗಂಡಸರಿಗೆ ಯಾರಿಗೂ ಪ್ರವೇಶ ಇಲ್ಲ. ಇಲ್ಲಿ ಸ್ತ್ರೀ ಕ್ಷೇತ್ರ. ಸ್ತ್ರೀ ಕ್ಷೇತ್ರ. ಇಲ್ಲಿ ಸ್ತ್ರೀ ಶಕ್ತಿಯೇ ಹೆಚ್ಚು. ಸ್ತ್ರೀ ಶಕ್ತಿ ಸಂಘದಲ್ಲಿ ನಾವು ವಯಸ್ಸಾದ ಅಧ್ಯಕ್ಷಿ. ನಿಮ್ಮ ಸ್ತ್ರೀ ಶಕ್ತಿ ಸಂಘದಲ್ಲಿ ನಮ್ಗೆ ಶಾಲೆ ಕೊಡೋದಿಲ್ಲ. ನಾವು ನಮ್ಮೊಳಗೆ ಏನಿದ್ರು ಹಂಚಿಕೊಳ್ತೇವೆ ಬಿಟ್ಟು ಹೊರಗಡೆ ಕೊಡುದಿಲ್ಲ. ನಮ್ ಕ್ರಮ ಉಂಟು. ಅಲ್ಲ ಹೇಳ್ದ ಬಿಟ್ರೆ ಎಲ್ಲವರಿಗೂ ಅರ್ಥ ಆಗ್ತದೆ.
ಏನಂತ? ನಿನ್ನ ಮುಖ ನೋಡ್ರೆ ಹಾ, ಇಲ್ಲಿ ಏನು ಕೊಡುವುದಿಲ್ಲ, ತಗೊಳ್ಳೋದು ಮಾತ್ರ. ನಂಗೆ ಗೊತ್ತುಂಟ. ನಿಮ್ಗೆಲ್ಲ ಕೊಟ್ರೆ ಹಿಂತಿರುಗಿ ಬರುವುದಿಲ್ಲ ಅಂತಲೂ ಗೊತ್ತುಂಟು. ನಾವು ಹೆಡ್ರಲ್ಲ ಕೊಡ್ಲಿಕ್ಕೆ. ಹೌದೇನೋ? ನೀವು ಯಾರು ಏನೋ ಗೊತ್ತಿಲ್ಲ. ಒಮ್ಮೆಗೆ ಒಳ ಪ್ರವೇಶ ಮಾಡ್ತಾ ಇದ್ದೀರಿ. ನೀವ್ಯಾರು? ಒಮ್ಮೆ ಒಳಗೆ ಹೋಗುವುದಿದ್ರು ಈ ಪುಲ್ಲಲೋಚನೆಯ ಗೆದ್ದು ನೀವು ಒಳಗೆ ಹೋಗಬೇಕು. ಅದ್ಯಾವುದು ಉಳ್ಳಾಲೋಚನೆ? ಒಳ್ಳ ನೀನು. ಹ. ನಂಬ್ಕೊಂಡ್ರೆ ಅನುಕೂಲ ಆಗ್ತಲ್ಲ, ತಿಳ್ಕೊಡ್ತಾನೆ. ಅಮ್ಮ ಎಲ್ಲ ಬಾಯಿ ಕೋಲಾಕ್ ಬೇಡ ಅಂತ ಹೇಳಿದ್ದೆ. ಪುಲ್ಲಲೋಚನೆ, ಕಮಲದಂತೆ ಕಣ್ಣುಳ್ಳವಳು. ಆ ಕಣ್ಣಿಗೆ ಹೂವಾದವಳು ಅವಳು. ಹೂಗಂಡವಳಂತ. ಹೂ ಕಣ್ಣಿಗೆ ಹೂವಾಗಿ ಕಣ್ಣಿ ಹೂವಾತಲ್ಲ, ಕಣ್ಣಿನಂತೆ ಹೂವಿನಂತಿರುವ ಕಣ್ಣುಳ್ಳವಳು. ಹಾಗೆ ಅವಂಗ ಅದ್ರೆ ಗೊತ್ತುಂಟು. ಇವಾಗ ತಮ್ಮ ಹೌದು. ನೋಡ ಕಣ್ಣು ನೋಡ. ಅಂತ ಹೊರಗೆ ಹೊಂದ್ಕೊಂಡೇ ಬಿಟ್ಟು ಕಣ್ಣು. ನಿಂದು ಬಹಳ ಒಳಗೆ ಉಂಟು. ಅದಲ್ಲ ಮತ್ತೆ ಉಳ್ಳಾಲೋಚನೆ. ಉಲ್ಲಲೋಚನೆ ನೋಡು ಏನು ಚಂದ. ಏನು? ಆ ಹೂವು ಅಂತ ಹೇಳಿದ್ರೆ ಕೊಂಡುಕಾದ ಕೋಳದ ಆನಿಂದ ಕಣ್ಣು ಅಂತ ಹೇಳಿದ್ರೆ ಹುಣ್ಣಿಮೆಯ ಚಂದ್ರನಂತೆ. ಏಕಕಣ್ಣು. ಆನಿಂದ ಹಲ್ಲು ಅಂತ ಹೇಳಿದ್ರೆ ದಾಳಿಂಬೆ ಬೀಜದ ಹಾಗೆ. ಹುಣಸೆ ಬೀಜ. ದಾಳಿಂಬೆ ಬೀಜ ಅಂದ್ರೆ ಕೆಂಪಕ್ಕೆ ಅಕ್ಕ. ಹುಣಸೆ ಬೀಜ ನಾ ಕಪ್ಪೈತೆ ನಾ ಮಾತಾಡ್ತಾ. ಕಣ್ಣು ಹ, ಹುಣ್ಣಿಮೆ ಚಂದ್ರನ ಹಾಗೆ ಅಷ್ಟು ಪ್ರಕಾಶ ಹಾಗಿರ್ಬೇಕು. ಎಲ್ಲ ಹೊಗಳುದು ಬೇಡ. ನೀವ್ಯಾರು, ಯಾಕೆ ಬಂದ್ರಿ ಹೇಳಿ ಮುಂದುವರಿಬೇಕು. ನಮ್ಮನ್ನ ಕೇಳುವುದಕ್ಕಿಂತ ಮೊದಲು ಹ್ಮ್. ಈ ನಾಡು ಅಂತ ಹೇಳಿದ್ರ ಹೌದು. ಇಲ್ಲಿನ ಅಧಿಕಾರಿಯೋ ಅಥವಾ ಅಧಿಕಾರಿಯೋ ಯಾರು? ಒಮ್ಮೆ ನನ್ನ ಗೆದ್ದಲ್ಲಿಗೆ ಪ್ರಕರಣ ಮುಗಿಲಿಲ್ಲ. ಮುಂದುವರೆದು ಎಲ್ಲಿ ಹೋಗ್ತದೆ ಗೊತ್ತುಂಟಾ? ನಮ್ಮ ಒಡತಿ ಯಾರು? ಪರಸಿಯ